ಅಂದಾಗೆ ನಮ್ಮ ಮುಂದಿನ ಪ್ಲ್ಯಾನ್ ಏನು? ಇಲ್ಲಿವರೆಗೂ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಇನ್ನು ಮುಂದೆ ನೀವು ಪ್ಲ್ಯಾನ್ ಮಾಡಬೇಕು. ಅಯ್ಯೋ, ನನಗದೆಲ್ಲ ತೋಚೋದೇ ಇಲ್ಲ. ನೀವು ಏನು ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಹೊರಿಸಿದ್ರೆ ಹೇಗೆ? ಇನ್ಮೇಲಿಂದ ನೀವೇ ಯೋಚನೆ ಮಾಡಿ, ನಾನಂತೂ ಏನು ಹೇಳಲ್ಲ. ಪ್ಲೀಸ್ ತುಳಸಿಯವರೇ, ನೀವು ಈ ಥರ ಹೇಳಿದ್ರೆ ನನಗೇನು ಗೊತ್ತಾಗಲ್ಲ, ಬ್ಲ್ಯಾಂಕ್ ಆಗಿಬಿಡ್ತೀನಿ. ಈಗ ನನಗೂ ಏನು ಗೊತ್ತಾಗ್ತಾ ಇಲ್ಲ. ತುಳಸಿಯವರೇ ಪ್ಲೀಸ್. ಯಾರೋ ನೀನು ಖದೀಮ? ನನ್ನ ಸೊಸೆನೇ ಕಾಡಿಸ್ತೀಯ? ರಸ್ತೆಯಲ್ಲಿ ಪಾರ್ಕಲ್ಲಿ ಹೆಣ್ಮಕ್ಳು ಓಡಾಡೋ ಹಾಗಿಲ್ಲ. ನಿಮ್ಮಂಥ ಬೀದಿ ಕಾಮಂಡ್ರ ಕಾಟ ನೀವು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ತಿರೋ. ಮಾವ ಏನು ಮಾಡ್ತಾ ಇದ್ದೀರಾ? ಇವರು ಏನೋ ನಿನ್ನ ಅವಸ್ಥೆ? ನನ್ನ ಮಗಳ ಹತ್ರ ಮಾತಾಡೋದಕ್ಕೆ ಹೀಗೆ ಕದ್ದು ಮುಚ್ಚಿ ಬರ್ಬೇಕಾ? ನಂಗೆ ಗೊತ್ತಿತ್ತು ಕಣೋ, ಗೊತ್ತಿತ್ತು ಇದು ನೀನೇ ಅಂತ. ಅಂದರೆ ಗೊತ್ತಿದ್ದೇ ಹೊಡೆದ್ರಾ? ಓ, ಮೆಲ್ಲ ಹೊಡೆದೆ ಅನ್ಸುತ್ತಲ್ವಾ? ನಾ ಅನ್ಕೊಂಡಷ್ಟು ಜೋರಾಗಿ ಹೊಡೆಯೋಕ್ಕಾಗಲಿಲ್ಲ. ಇಲ್ಲಿ ಕೈ ಹಿಡಿ, ಕೈ ಹಿಡಿ, ಜೋರಾಗಿ ಹೊಡಿತೀನಿ. ಹಿಡಿ, ಕೈ ಹಿಡಿ. ಮಾವ ಅವ್ನು ಯಾಕೆ ಹೊಡಿತೀರಾ? ಮತ್ತಿನ್ನೇನಮ್ಮ? ಅಲ್ಲ, ನನ್ನ ಸೊಸೆನೇ ಮನೆಯಿಂದ ಹೊರಗಡೆ ಹಾಕ್ತೀಯ? ಎಷ್ಟು ಧೈರ್ಯನೋ ನಿನಗೆ? ಇಲ್ಲ ಇಲ್ಲ ಇಲ್ಲ, ನಿಮ್ಮ ಸೊಸೆನ ನಾನು ಹೊರಗೆ ಹಾಕಿಲ್ಲ. ಅವರೇ ನನ್ನನ್ನು ಬಿಟ್ಟು, ನಮ್ಮ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದಾರೆ. ಅಯ್ಯ, ಹೌದಾ? ಏನಮ್ಮ ಹೇಳ್ತಿದ್ದ ನೀನು? ಇಲ್ಲ ಮಾವ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಮನೆ ಬಿಟ್ಟು ಬಂದಿದ್ದು ಅಲ್ಲ, ಅವ್ರು ನನ್ನ ಹೊರಗೆ ಹಾಕಿದ್ದು ಅಲ್ಲ. ಏನ್ ಹುಡುಗಾಟ ಆಡ್ತಿದ್ದೀರಾ ಇಬ್ರು? ಎರಡೂ ಅಲ್ಲ ಅಂದಮೇಲೆ ನಿಜ ಯಾವುದು? ನಿಜ ನಾನು ಹೇಳ್ತೀನಿ ಮಾವ. ಚಿಕ್ಕಂದ್ರಲ್ಲಿ ಸಮರ್ಥು ಸಂಧ್ಯಾ ಜಗಳ ಆಡ್ತಾ ಇದ್ದಾಗ ನೀವೇನ್ ಮಾಡ್ತಾ ಇದ್ರಿ ಹೇಳಿ? ನೀವೇ ಅವರಿಬ್ರನ್ನು ದೂರ ಮಾಡಿ ಅಣ್ಣಂಗೆ ತಂಗಿ ಬೇಕು ಅನ್ನೋ ಹಾಗೆ ಮಾಡ್ತಾ ಇದ್ರಿ, ತಂಗಿಗೆ ಅಣ್ಣ ಬೇಕು ಅನ್ನೋ ಹಾಗೆ ಮಾಡ್ತಾ ಇದ್ರಿ. ಈಗಲೂ ನಾವು ನಿಮ್ಮ ದಾರಿನೇ ಹಿಡಿದಿದ್ದೀವಿ. ನನ್ನ ದಾರಿನ ಅಂದ್ರೆ? ಅಂದರೆ ಅಭಿ ಮತ್ತು ಅಭಿ ಮಧ್ಯೆ ಆಗಾಗ ಮನಸ್ತಾಪ ಆಗ್ತಾ ಇತ್ತು. ಚಿಕ್ಕ ಪುಟ್ಟ ವಿಚಾರಗಳಿಗೆ ಮಾತಿಗೆ ಮಾತು ಬೆಳೆದು ಬೇಜಾರು ಮಾಡ್ಕೋತಾ ಇದ್ರು. ಅದಕ್ಕೆ ಅವರಿಬ್ರು ಸ್ವಲ್ಪ ದಿನ ದೂರ ಇಟ್ಟು ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ ಅಂತ ಅನ್ಸಿದ್ಮೇಲೆ ಮತ್ತೆ ಮನೆಗೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಓ, ಹೀಗೆ ಸಮಾಚಾರ. ಅಲ್ಲಮ್ಮ, ಇದನ್ನ ಮುಂಚೆನೇ ಹೇಳೋದಲ್ವಾ? ಹೇಳಬೇಕಾಗಿತ್ತು, ಮನೆಯವ್ರಿಗೆ ಯಾರಿಗೂ ಹೇಳೋದು ಬೇಡ ಅನ್ಕೊಂಡ್ವಲ್ಲ, ಹಾಗಾಗಿ ನಿಮಗೂ ಹೇಳಲಿಲ್ಲ ಅಷ್ಟೇ. ನಮ್ಗೆ ಕ್ಷಮಿಸ್ಬಿಡಿ ಮಾವ. ಇದರ ಕ್ಷಮಿಸೋವಂಥದ್ದು ಏನೂ ಇಲ್ಲಮ್ಮ. ಹಾಗೂ ನೋಡಿದ್ರೆ ತಂದೆ ತಾಯಿಯಾಗಿ ನೀವು ಹೆಮ್ಮೆ ಪಡುವಂಥ ಕೆಲಸನೇ ಮಾಡಿದ್ದೀರಿ. ಈಗಿನ ಕಾಲದ ಮಕ್ಕಳಿಗೆ ನೇರವಾಗಿ ಬುದ್ಧಿ ಹೇಳಿದ್ರೆ ಅದು ಅವ್ರಿಗೆ ತಟ್ಟೋದಿಲ್ಲ. ಅದಕ್ಕೆ ಅವರ ಮಾರ್ಗವಾಗಿ ಹೋಗಿ ಅವರ ಜೊತೆಯಲ್ಲೇ ನಡೆದು ಆಮೇಲೆ ಅವರನ್ನ ನಮ್ಮ ದಾರಿಗೆ ತಗೊಂಡು ಬರಬೇಕು. ನೋಡಿ, ಇನ್ನು ಮುಂದೆ ನಿಮ್ಮ ಜೊತೆ ನಾನು ಇರ್ತೀನಿ. ಓಕೆ? ಹಾಗಾದರೆ ಮುಂದಿನ ಪ್ಲ್ಯಾನ್ ಏನು ತುಳಸಿದ್ರೆ? ನಾ ಹೇಳ್ತೀನಿ. ದೇವ್ರ ಶಾಪನ ಏನೋ ಗೊತ್ತಿಲ್ಲ, ನಿನಗಂತೂ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ದೀಪಿಕಾ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮಗಿಂತ ಕೆಟ್ಟ ಬುದ್ಧಿ ಇರೋದಕ್ಕೆ ನಿಮ್ಗೆ ಇವತ್ತಿಗೂ ಮಕ್ಕಳಾಗಿಲ್ಲ. ನೀವು ತಾಯಿನೇ ಆಗಲ್ಲ. ನಿನಗೆ ಈ ಮನೇಲಿರೋ ಅರ್ಹತೆ ಇಲ್ಲ. ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟು. ನಮ್ಮ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲದೆ ಈ ರೀತಿ ಹೊಡೆದಾಡ್ತಿರಲ್ಲ, ನಿಮಗೆ ಈ ಮನೇಲಿರುವ ಯೋಗ್ಯತೆ ಇದೆ? ಅಮ್ಮ,
ಅಯ್ಯೋ ಪೂರ್ಣಿ, ನೋಡ್ಕೊಂಡು ಕಟ್ ಮಾಡೋದಲ್ವಾ, ರಕ್ತ ಬರ್ತಾ ಇದೆ. ಏನಾಯ್ತು? ಯಾಕೆ ಅಳ್ತಿದ್ದೀರಾ? ತುಂಬ ನೋವಾಗ್ತಿದ್ಯಾ? ದೇಹಕ್ಕಾಗೋ ಗಾಯ ಕೊಡೋ ನೋವಿಗಿಂತ ಮನಸ್ಸಿಗಾಗೋ ಗಾಯ ಕೊಡೋ ನೋವೇ ಹೆಚ್ಚು. ದೇಹಕ್ಕೆ ನೋವಾದರೆ ಆಯಿಂಟ್ಮೆಂಟ್ ಹಚ್ಚಿ ಟ್ರೀಟ್ಮೆಂಟ್ ಕೊಡ್ಬೋದು, ಆದರೆ ಮನಸ್ಸಿಗಾಗೋ ಗಾಯ ಪ್ರತಿ ಕ್ಷಣ ನೋವು ಕೊಡ್ತಿರುತ್ತೆ. ಪೂರ್ಣಿ, ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತು. ಹಾಗಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೊರಗ್ತಾ ಕೂತಿರೋಕ್ಕಾಗತ್ತಾ? ಮನೆ ಅಂದಮೇಲೆ ಮಾತುಕತೆ, ಜಗಳ, ಮಾತಿಗೆ ಮಾತು ಬೆಳೆಯೋದು ಇದೆಲ್ಲ ಇದ್ದಿದ್ದೆ. ಮನೆಯಲ್ಲಿ ಜಗಳ ಆದಾಗ ಮನಸ್ಸು ರಾಡಿ ಆಗಿರುತ್ತೆ. ಅದನ್ನು ಸರಿ ಮಾಡ್ತೀವಿ ಅಂತ ಆಗಲೇ ಹೋದರೆ ಅದು ಇನ್ನಷ್ಟು ರಾಡಿ ಆಗತ್ತೆ. ಎಲ್ಲರೂ ಮನಸ್ಸು ತಿಳಿಯಾಗೋದಕ್ಕೆ ಸ್ವಲ್ಪ ಸಮಯ ಕೊಡಬೇಕು, ಆಗ ಎಲ್ಲ ತಂತಾನೆ ಸರಿ ಹೋಗುತ್ತೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ, ಆದರೆ ನನ್ನ ಜೀವನದಲ್ಲೇ ಯಾಕೆ ಹೀಗೆಲ್ಲ ಆಗ್ತಿದೆ? ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವನ್ನ ಮರಿಬೇಕು ಅನ್ಕೋತೀನಿ. ಮನೆಯವ್ರು ಎಲ್ಲರ ಜೊತೆ ಸಂತೋಷವಾಗಿದ್ದು ಆ ದುಃಖನ ದೂರ ಮಾಡ್ಕೋಬೇಕು ಅನ್ಕೋತೀನಿ. ಆದರೆ ಮನೇಲೇ ಹೀಗೆಲ್ಲ ಆಗ್ಬಿಟ್ರೆ ನಾನು ಏನು ಮಾಡಲಿ? ನನಗೂ ಅಪ್ಪ ಇರಬೇಕಿತ್ತು, ಅವ್ರ ಜೊತೆ ದಿನ ಮಾತಾಡಬೇಕಾಗಿತ್ತು. ಅಮ್ಮ ಇದ್ದು ಅಮ್ಮನ ಮಡ್ಲಲ್ಲಿ ಮಲಗಿ ನಡೆದಿದ್ದೆಲ್ಲ ಹೇಳ್ಕೋಬೇಕಾಗಿತ್ತು. ನನ್ನ ಅಕ್ಕ ತಂಗಿರ ಜೊತೆ ಬೆಳಿಬೇಕಾಗಿತ್ತು. ಇವ್ರ ಜೊತೆ ಎಲ್ಲ ಬೆಳೆದಿದ್ದಿದ್ರೆ ನಾನು ತಾಳ್ಮೆ ಕಳ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ಆಗ ಮನೇಲಿ ಅಷ್ಟು ದೊಡ್ಡ ಜಗಳ ಆಗ್ತಿರ್ಲಿಲ್ಲ, ಅಣ್ಣ ತಮ್ಮ ದೂರ ಆಗ್ತಿರ್ಲಿಲ್ಲ, ಅಮ್ಮ ಅಮ್ಮನೆ ಬಿಟ್ಟು ಇಲ್ಲಿಗೆ ಬರ್ತಿರ್ಲಿಲ್ಲ. ಪಾಪ ಅಪ್ಪ ಅಮ್ಮ ನೆನಪಾಗ್ತಿರ್ಬೇಕು. ನೋಡು ಪೂರ್ಣಿ, ನಮಗೆ ದಾಹ ಆದಾಗ ಆ ದೇವರು ನೀರು ಕೊಡಲಿಲ್ಲ ಅಂತ ಬೈಕೋಬಾರ್ದು. ಯಾಕೆಂದರೆ ಅವನು ನಮಗೆ ಅಮೃತನೇ ಕೊಡೋ ಮನ್ಸು ಮಾಡಿರ್ಬೋದು. ನಿನಗೆ ಅಪ್ಪ ಅಮ್ಮ ಇಲ್ಲ ಅಂತ ಕೊರಗಬೇಡ. ಅದಕ್ಕಿಂತ ಹೆಚ್ಚಿಗೆ ಪ್ರೀತಿ ತೋರಿಸೋಂಥ ಗಂಡ, ಅಪ್ಪ ಅಮ್ಮನಷ್ಟೇ ವಾತ್ಸಲ್ಯ ತೋರಿಸೋ ತುಳಸಿ ಅಮ್ಮ ಇದ್ದಾರೆ, ಮಾವ ಇದ್ದಾರೆ. ನಿನಗೆ ಅಕ್ಕ ತಂಗಿಯಾಗಿ ನಾವಿದ್ದೀವಿ. ಸಮಾಧಾನ ಮಾಡ್ಕೊ. ಜೀವನ ಹೀಗೆ ಇರಲ್ಲ. ಈ ಭೂಮಿ ಮೇಲೆ ಕಾಲಗಳೇ ಬದಲಾಗತ್ತೆ ಅಂದಮೇಲೆ ಮನುಷ್ಯನ ಮನಸ್ಸು ಬದಲಾಗಲ್ವಾ? ಎಲ್ಲ ಸರಿ ಹೋಗುತ್ತೆ. ನೀನು ಧೈರ್ಯವಾಗಿರು. ಹೌದು, ಅದಕ್ಕೆ ನೀವು ಬೇಜಾರಾಗಬೇಡಿ. ಒಂದಲ್ಲ ಒಂದಿನ ನಿಮಗೆ ನಿಮ್ಮ ಅಪ್ಪ ಅಮ್ಮನೂ ಸಿಗ್ಬೋದು. ನೀವೀಗ ಎಷ್ಟು ನೋವು ಅನುಭವಿಸ್ತಿದ್ದೀರೋ ಅದ್ರ 2 ಪಟ್ಟು ಖುಷಿ ಸಿಗ್ಬೋದು. ಆ ನಂಬಿಕೆನ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವ್ರಿದ್ದಾನೆ. ಅಣ್ಣ, ಅಭಿ ಬರ್ತಿದ್ದಾನೆ. ಏ ನಿಧಾನ ಕಣೋ ಮಹೇಶ, ಕೈಯಲ್ಲಿ ಶಕ್ತಿ ತೋರ್ಸಕ್ಕೆ ಹೋಗಿ ಕಾಲು ಮುರ್ಕೊಂಡಿಯಾ? ಕಾಲ ಸರಿ ಇಲ್ಲ ಅಂದ್ರೆ ಹಾಗೆ ಏನೋ ಕಾಲಿಗೆ ಅಡ್ಡ ಸಿಕ್ತಿರುತ್ತೆ. ಅಭಿ ಬರ್ತಿದ್ದಾನೆ, ಬಾ 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 ಬಾ. ಅಣ್ಣ, ನಿನ್ನ ಇವತ್ತು ಸೋಲಿಸ್ತೇ, ನಾನು ಬಿಡಲ್ಲ. ನೋಡೇ ಬೇಡ, ಇವತ್ತು ನಾನಾ ನೀನಾ? ಅಣ್ಣ, ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಬಿಗಿ ಹಿಡಿದು ಫಲ ಕೊಟ್ರೆ ಈ ಕೈನ ಸೋಲಿಸಿರೋರು ಇತಿಹಾಸದಲ್ಲಿ ಯಾರು ಇಲ್ಲ ಅಣ್ಣ. ಮಹೇಶ, ಇದು ಕೈ ಕೈ ಮಿಲಾಯಿಸೋ ಆಟ, ಮಾತಿಗೆ ಮಾತು ಕೊಡೋ ಆಟ ಅಲ್ಲ. ಮಾತಲ್ಲಿ ಶಕ್ತಿ ತೋರಿಸೋದಲ್ಲ, ಕೈಯಲ್ಲಿ ತೋರಿಸೋ. ಇದು ತೋಳಲ್ಲಮ್ಮ, ತೊಲೆ ತೊಲೆ. ಬಾ.
ಏನೋ ನೋಡ್ತಾ ನಿಂತಿದ್ಯಾ? ನನಗೆ ಹೆಲ್ಪ್ ಮಾಡಬಾರೋ. ಅಣ್ಣನ ಮುಂದೆ ತಮ್ಮ ಯಾವತ್ತೂ ಸೋಲ್ಬಾರ್ದು. ಕರೆಕ್ಟ್ ಚಿಕ್ಕಪ್ಪ, ಅಣ್ಣನ ಮುಂದೆ ತಮ್ಮ ಯಾವತ್ತಿಗೂ ಸೋಲ್ಬಾರ್ದು. ಎಸ್, ಕಮಾನ್ ಚಿಕ್ಕಪ್ಪ, ಆಗುತ್ತೆ. ಎಸ್, ಯು ಕ್ಯಾನ್ ಡೂ ಇಟ್. ಎಸ್, ಕಮಾನ್ ಚಿಕ್ಕಪ್ಪ, ಕಮಾನ್. ನೋಡ್ದ ಅಣ್ಣ, ತಮ್ಮನ ಮುಂದೆ ಸೋತದ್ಯಲ್ಲ. ತಮ್ಮನ ಮೇಲೆ ಪ್ರೀತಿ, ಅದಕ್ಕೆ ಸೋತೆ ಅಂತ ಮಾತ್ರ ಹೇಳ್ಬೇಡ. ನಾನು ಹೀಗೆ ಚಿಕ್ಕಪ್ಪ, ಅಣ್ಣನ್ನ ಯಾವಾಗ್ಲೂ ಹೀಗೆ ಸೋಲಿಸ್ತಿದ್ದೆ. ಅವನ್ ಬೇಕು ಅಂತ ಸೋಲ್ತಿದ್ನೋ ಅಥವಾ ನಿಜವಾಗ್ಲೂ ಸೋಲ್ತಿದ್ನೋ ಗೊತ್ತಿಲ್ಲ. ಆದ್ರೆ ಅವನಿಗೆ ಗಿದ್ದಿದ್ರೆ ಅವನ್ನ ಮತ್ತೆ ಸೋಲಿಸ್ತಿದ್ದೆ. ಅವನಿಲ್ಲ ಅಂದ್ರೇನು, ನನ್ ಜೊತೆ ಆಡು ಬಾ. ಯಾಕಬಿ, ಆಟ ಆಡೋ. ಇಲ್ಲ ಚಿಕ್ಕಪ್ಪ, ನನ್ಗೆ ಆಡಕ್ ಮನ್ಸಿಲ್ಲ. ಸಕ್ಸಸ್. ಏನ್ ತಾತ ಆಡೋ ಮೂಡಲಿದ್ದೀರಾ? ಬನ್ನಿ, ನಾವು ನೀವು ನೋಡೇ ಬಿಡೋಣ. ಆಡ್ತೀನಿ ಕಣೋ, ಆದರೆ ನಿನ್ನ ಜೊತೆ ಅಲ್ಲ. ಮತ್ತೆ ಉಗ್ರ ಪ್ರತಾಪಿ, ಉಗ್ರ ಪ್ರತಾಪಿ. ಯಾಕೆ ತಾತ ನನ್ನ ಜೊತೆ ಆಡಕ್ಕೆ ಭಯನ? ಅಭಿ ಸರ್ ಬ್ಯುಸಿ ಇರ್ತಾರೆ, ಬನ್ನಿ ನಾವಿಬ್ರು ಆಡೋಣ. ಈ ದಂಡ ಪಿಂಡ, ನಾವು ಆಟ ಆಡೋದು ಇದ್ದೇ ಇರುತ್ತೆ ಕಣೋ ಪ್ರತಿ ದಿವಸ. ಆದರೆ ಮನೆಗೆ ಬಂದ ಅತಿಥಿಗಳ ಆಟ ಆಡ್ಸೋಣ ಏನು? ಹಾಗೇನಿಲ್ಲ ತಾತ, ನೀವು ಸಮರ್ ಜೊತೆ ಆಡಿ, ನಾನು ಸಮರ್ಥ್ಗೆ ಸಪೋರ್ಟ್ ಮಾಡ್ತೀನಿ. ಏನು ಆಫೀಸಲ್ಲಿ ಆ ತಮ್ಮನಿಗೆ ಸಪೋರ್ಟು, ಆಟದಲ್ಲಿ ಈ ತಮ್ಮನಿಗೆ ಸಪೋರ್ಟು? ಸರ್, ನನಗೆ ಚೆನ್ನಾಗಿ ಆಡಕ್ಕೆ ಬರಲ್ಲ, ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ ಅಷ್ಟೇ. ನೀವಾಡಿ. ಬಾಪ ಆಡೋಣ. ಆಟದಲ್ಲಿ ಪಾಠದಲ್ಲಿ ಈ ಮುದುಕನ್ನ ಮೀರ್ಸೋಕ್ಕಾಗುತ್ತಾ? ನೋಡೋಣ ಬಾ. ಅದೆಲ್ಲ ಸಾಧ್ಯ ಇಲ್ಲ ಬಿಡಿ ತಾತ. ನೀವೊಂಥರ ಭೀಷ್ಮ ಇದ್ದಾಗೆ. ನಿಮಗೆ ವಯಸ್ಸಾಗಿದ್ರು ನಿಮ್ಮ ಕಲೆಗೆ ನಿಮ್ಮ ತಲೆಗೆ ವಯಸ್ಸೇ ಆಗಲ್ಲ. ಹೊಗಳಕ್ಕೆ ಸಾಕು ಬಾ. ಆಮೇಲೆ ಒಂದು ವಿಷಯಪ್ಪ, ಇಲ್ಲಿ ಮೋಸ ಮಾಡೋ ಹಾಗಿಲ್ಲ. ಪಾನ್ ಬಿಡಿಸಿ ಆ ಪಾನ್ನ ನಾನು ಎತ್ಕೊಳ್ಳೋಕೆ ಹೋದಾಗ ನೀನು ಪಾನ್ಗಳನ್ನು ಅದ್ಲು ಬದಲು ಮಾಡೋ ಹಾಗಿಲ್ಲ. ಓಕೆ ಓಕೆ ತಾತ. ದ್ಯಾಟ್ಸ್ ಗುಡ್. ನಮ್ಮದು ಫಸ್ಟ್ ಮೂವಿ. ಜೀವನ ಅನ್ನೋದೇ ಒಂದು ಚದುರಂಗದ ಆಟದಿದ್ದ ಹಾಗೆ. ಇಲ್ಲಿ ಪ್ರತಿಯೊಂದು ಹೆಜ್ಜೆ ಇಡೋವಾಗಲೂ, ಪ್ರತಿಯೊಂದು ನಿರ್ಧಾರ ತಗೊಳ್ಳೋವಾಗಲೂ, ಪ್ರತಿಯೊಂದು ಮಾತಾಡೋವಾಗಲೂ 100 ಸಲ ಯೋಚನೆ ಮಾಡಬೇಕು. ಇಟ್ಟ ಪ್ರತಿ ಹೆಜ್ಜೆ, ತಗೊಂಡ ಪ್ರತಿ ನಿರ್ಧಾರ
ಆಡೋ ಪ್ರತಿಯೊಂದು ಮಾತನ್ನು ಆಮೇಲೆ ಬದಲಾಯಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮಗೆ ಎದುರಾಳಿಯಾಗಿ ಕೂತು ಆಡ್ತಾ ಇರೋವನು ಆ ವಿಧಿ. ಅವಿ ಸರ್, ನೀವಾಡಿ. ಈ ಆಟದಲ್ಲಿರೋ ಕಾಲಾಳುಗಳಾಗಲಿ, ಆನೆ, ಕುದುರೆ, ಒಂಟೆ, ಮಂತ್ರಿ, ಇವ್ರುಗಳಿಗೆಲ್ಲ ಒಂದೇ ಒಂದು ಉದ್ದೇಶ, ಒಂದೇ ಒಂದು ಗುರಿ. ಅದು ಅಂದರೆ ತಮ್ಮ ರಾಜನ್ನ ಉಳಿಸ್ಕೊಳ್ಳೋದು. ಈ ಮನೆ ಕೂಡ ಒಂದು ರೀತಿ ಚದುರಂಗದ ಬೋರ್ಡ್ ಇದ್ದ ಹಾಗೆ. ನಾವೆಲ್ಲರೂ ಆ ಮನೆ ನೆಮ್ಮದಿನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತೀವಿ, ಹೋರಾಡಬೇಕು. ಅವಿ ಸರ್, ತಾತನ ಮಾತಿಗೆ ಮರಳಾಗ್ಬೇಡಿ. ಆಟದ ಕಡೆ ಗಮನ ಕೊಡಿ, ನೀವು ಗೆಲ್ಲಬೇಕು. ತಾತ ಚೆಕ್. ನನ್ನ ಜೊತೆ ನನ್ನ ಮಂತ್ರಿ ಇದ್ದಾನೆ ಅನ್ನೋದನ್ನ ನೀನು ಮರ್ತು ಬಿಟ್ಟಿದ್ದೀಯ ಅಂತ ಅನ್ಸುತ್ತೆ. ನನ್ನ ಮಂತ್ರಿ ಇರೋವರೆಗೂ ನನ್ನ ರಾಜನಿಗೆ ಯಾವ ಭಯನೂ ಇಲ್ಲ. ರಾಜನಿಗೆ ಮಂತ್ರಿ ತಮ್ಮ ಇದ್ದ ಹಾಗೆ. ತಮ್ಮ ಜೊತೆನಲ್ಲಿದ್ದರೆ ಅಣ್ಣ ಗೆದ್ದೇ ಗೆಲ್ತಾನೆ. ಚೆಕ್. ಈಗ ನಿನ್ನ ರಾಜ ಒಂಟಿಯಾಗಿದ್ದಾನೆ, ಮಂತ್ರಿ ತುಂಬ ದೂರದಲ್ಲಿದ್ದಾನೆ. ಅವಿ ಸರ್, ಮಂತ್ರಿನ ಹತ್ರ ತಗೊಬನ್ನಿ, ಆಟನ ನೀವೇ ಗೆಲ್ಬೋದು. ನಾನು ಅದೇ ಹೇಳೋದು. ಮಂತ್ರಿನ ಹತ್ರ ತಗೊಂಡು ಬಂದರೆ ರಾಜ ಗೆಲ್ಲಬಹುದು.